ಕೊಡ್ತೇನ್ರಿ ಸಾಹೇಬ್. ಇದು ನಿಮ್ದ ಗಾಡಿ ಅಲ್ರಿ ಮುಂದಿಂದ? ಹಲೋ ರೀಪಾ. ಹಲೋ ಶರಣ್ರಿ ಸಾಹೇಬ್. ಹ್ಞೂನ್ರಿ. ಹಲೋ ಅಧ್ಯಕ್ಷರಿಗೆ ಭೇಟಿ ಅನ್ರಿ? ಹ್ಞೂನ್ರಿ. ಇಲ್ಲಿ ಡೆಲ್ಲಿಯಾಗ ನೀವು ಮಾತಾಡಿದ್ದು ಹೇಳಿದ್ರನ್ರಿಪ್ಪ? ಹೇಳಿದ್ರಿ. ಈಗ ನಾ ಏನಂತೀನ್ರಿ, ಅವ್ರನ್ನ ಗಟ್ಟಿಗೆ ಹಿಡ್ಕೊಂಡ್ಬಿಡುದು ಪಾಡ್ರಿ. ಯಶವಂತ ರಾಯರ್ ಏನಂತಾರ? ಹೇಳಿದ್ರಿ ಎಲ್ಲಿ ಹೋಗಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ರಿ ಅವ್ರು ಅಂದ್ರಲ್ರಿ? ಬೇಡ್ರಿ ಲೆಕ್ಕ ಆದ್ರ ನೀವು ಸುರ್ಜೇವಾಲ ಖರ್ಗೆ ವೇಣುಗೋಪಾಲ್ ಅಷ್ಟ ಭೇಟಿ ಆಗಂತ ಹೇಳಿದ್ರು. ಈಗ ಅವ್ನ 3 ಮಂದಿ ಭೇಟಿಯಾಗಿ ಬರ್ರಿಪ್ಪ. ನೀವು ಭೇಟಿ ಆಗಿನ್ರಿ? ನನಗ ನಿಮ್ಗೆ ನಿಮ್ಗ ಹೇಳ್ಯಾರಂತಿರ್ಲ ನಾ ಮಾತಾಡಿದ್ದೆಲ್ಲ. ನೀವ್ ಮಾತಾಡಿದ್ದು ಹೇಳಿದ್ರಿ. ನಾನು ಹೇಳಿನ್ರಿ, ಇದು ಒಂದ್ ಮಾಡ್ರಿ. ನೀವು ನಿಮ್ಮನ್ನ ಮುಖ್ಯಮಂತ್ರಿ ಜಾಗದಲ್ಲಿ ನೋಡೋ ತನಕ ನಾವ್ ಏನೇನ್ ಕೆಲಸ ಮಾಡ್ತೀವಿ ಅನ್ನೋದು ನಿಮಗ್ ಮುಂದ್ ಗೊತ್ತಾಗತ್ತೆ ಅಂತ ಹೇಳಿದ್ರಿ. ಏನಂದ್ರಿ ಅದಕ್ಕೆ ಅವ್ರು? ಎಂತ ಮಾತ್ ಹೇಳಿದ್ರಿ ಸ್ವಾಮೀಜಿ, ನಾ ಮರ್ಯಾಕ್ ಸಾಧ್ಯ ಏನ್ರಿ ಅಂತಂದ್ರ ಮಾಡಿ ತೋರಿಸ್ರಿ. ನಾವು ನಮ್ದು ಏನಾದ್ರು ಮಾಡಿ ತೋರಿಸ್ತೀವಿ. ನಾವು ಏನದೀವಿ ಅನ್ನೋದು ನಿಮಗ್ ಗೊತ್ತಾಗತ್ತೈತಿ. ಬಾಳ ಸರಿ ನೋಡ್ಕೊಂಡ್ರಿ, ಮುಂದೂ ನೋಡ್ಕೋರಿ. ಇದ ಹೊಡೆತದಾಗನ ಏನ್ ಮಾಡೋಣ ಅಂತ ಹೇಳಿದ್ರಿ. ಒಟ್ ಹಂಗೆಲ್ಲಾ ಏನ್ ಮಾತಾಡ್ಬೇಕೆಲ್ಲ ಮಾತಾಡಿ ಇಟ್ಟಿನ್ರಿಪ್ಪ ನಾನು. ಚಲೋ ಆತಾಡ್ರಿ. ಭೇಟಿ ಆಗೋಕೆ ಸಮಾಜದ್ರಿ ಅದರಿಪ್ಪ ಎಲ್ಲಾ ಬಾಳ್ ಚಲೋ ಕನ್ವಿನ್ಸ್ ಮಾಡೀನ್ರಿ. ಮತ್ತೆ ಹೇಳ್ಯಾರಂತ ಇರಲ್ಲ ನಿಮ್ಗ ನಾ ಮಾತಾಡಿದ್ದೆ. ನೀವ್ ಮಾತಾಡಿದ್ದು ಹೇಳಿದ್ರಿ. ಅದರಿಪ್ಪ ಈಗ ಎಲ್ಲರಿಗಿ ಚಲೋ ಇಲ್ಲ ಎಲ್ಲರಿಗಿ ಚಲೋ ಕನ್ವಿನ್ಸ್ ಮಾಡಾಕತ್ತೀನ್ರಿ. ಅವರು ಫಾರ್ಮ್ ಅದನ್ರಿ. ಹೌದೌದೌದು. ಯಾರ್ಯಾರಿಗೋ ಮಾಡಿರಿ, ಇವ್ರೊಬ್ರಿಗೆ ಮಾಡಿ ನೋಡ್ರಿ ಅಂತ ಹೇಳಿವ್ರಿ ನಾವ್. ಏನ್ರಿ? ಯಾರ್ಯಾರಿಗೋ ಮಾಡಿರಿ, SR ಪಾಟೀಲ್ ಸಾಹೇಬ್ರಿಗೂ ಅಷ್ಟ್ ಮಾಡಿ ನೋಡ್ರಿ, ಮುಂದ್ ನೋಡ್ರಿ ಅದನ್ನಂತ ಹೇಳಿವ್ ನಾವ್. ಹ್ಞೂನ್ರಿ. ಈಗ ನೀವು ಯಶವಂತ ರಾಯ ಗೌಡ್ರಿಗೆ ಲೆಟರ್ ಕೊಟ್ಟೇವಲ್ರಿ ಅವ್ರಿಗೆ? ಕೊಟ್ಟೇನ್ರಿ. ನಾ ಸುರ್ಜೇವಾಲಾಗೂ ಪತ್ರ ಹಾಕಿನ್ರಿ, DK ಶಿವಕುಮಾರ್ಗೂ ಹಾಕಿನ್ರಿ, ಮುಖ್ಯಮಂತ್ರಿಗೂ ಹಾಕಿನ್ರಿ. ನನ್ನ ಎಲ್ಲಾ ಪತ್ರ ಹೋಗ್ಯಾವ್ರಿ. ಆ ಲೆಟರ್ ಕಾಪಿ ನಾವು ಯಶವಂತ ರಾಯ ಗೌಡ್ರ ಅವ್ರ ಮನಿಗ್ ಹೋಗ್ ಮುಂದ್ ಕೊಟ್ರಿ. ಅವ್ರ ಕಡೆ ಕೊಟ್ರೇನ್ರಿಪ್ಪ? ನಾವು ಮಂಜು ಕೂಡೆ ಇದ್ದೇವ್ರಿ. ಅವ್ರು ಹೊಂಟಿದ್ರು, ಶೋಕತ್ತಾಗಿದ್ರಿ. ಈ 1000 ಲೆಟರ್ ಮುಟ್ಸ್ರಿ ಅಂತೇಳಿ ಅವ್ರ ಕಡೆ ಕೊಟ್ಟೇವ್. ನೀವು ಕಾಪಿ ಅವ್ರಿಗೆ ಪೋಸ್ಟ್ ಹಾಕಿ ಬಿಟ್ರಲ್ಲ? ಹೌದೌದು, ನಾನು ವಾಟ್ಸಪ್ ಗೆ ಹಾಕಿನ್ರಿ ಎಲ್ಲರಿಗೂ. ಅವ್ರು ಎಲ್ಲಾ ಪರ್ಸನಲ್ ನಂಬರ್ ಅದಾವಲ್ರಿ, ವಾಟ್ಸಪ್ ಹಾಕಿನಿ, ನೋಡ್ಯಾರ್ರಿ. ಮತ್ತ ಹೊಳ್ಳಿ ಉತ್ತರನು ಕೊಟ್ಟಾರ್ರಿ, ಮಾಡ್ತೀವಿ ಅಂತ ಹೇಳಿ. ಇವ್ರ ಅಧ್ಯಕ್ಷ ಏನಂದ್ರಿ ನಿಮ್ಗೆ? ಅಧ್ಯಕ್ಷರ ನಾನು ಎಲ್ಲಾ ಚಂದ ಕನ್ವಿನ್ಸ್ ಮಾಡೋದ್ರ ಜೊತೆಗೆ ಏನ್ ಅನ್ಯಾಯ ಆತ ಅವ್ರಿಗೆ, ಅವ್ರ ನಾಯಕತ್ವ ಅಂತ ಅನ್ನೋದನ್ನ ಹೇಳಿದ್ನಲ್ರಿ. ಅದನ್ನ ಹೇಳಿದಂತ ಸಂದರ್ಭದಲ್ಲಿ ಇಷ್ಟ ಹೇಳಿರಲ್ಲ ಸ್ವಾಮೀಜಿ, ಈಶ್ವರ್ ಖಂಡ್ರೆನು ಬಾಳ್ ರಿಕ್ವೆಸ್ಟ್ ಮಾಡ್ಕೊಂಡ್ರ, ಮತ್ ನೀವು ಮಾಡ್ಕೊಟ್ರಿ. ಇದನ್ನ ನಾನು ಏನ್ ಮಾಡ್ಬೇಕು ಮಾಡ್ತೀನಿ, ಸ್ವಲ್ಪ ಕಾಯಿರಿ ಅಂತ ಇಷ್ಟ ಅಂದ್ರು. ನಂಬಿಕೆ ಇಡ್ರಿ ಅಂತ ಒಂದ್ ಮಾತಂದ್ರ. ಏನಂದ್ರಿ? ನಂಬಿಕೆ ಇಡ್ರಿ ಅಂದ್ರು ಕೊನೆಗೆ. ನಿಮ್ಮನ್ನ ನಂಬ್ಲಾರ್ದ ಇನ್ಯಾರ ನಂಬನು ಅಂತ ನೀವು ಹೇಳಿದ್ರಿ. ಬರೋಬ್ಬರಿ ಆತಾಡ ನೀವ್ ಹೇಳಿ ಚಲೋ. ಅವ್ರಿಬ್ಬರಿಗೆ ಹೇಳಿರಲ್ಲ, ಅದ ಇಂಪಾರ್ಟೆಂಟ್. ಅವ್ರಿಬ್ರು ಹೇಳಿನ್ರಿ. ಅದಕ್ಕ ಯಶವಂತ ರಾಯರ್ ಏನಂತಾರ್ರಿ, ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ನಂಬಿಕೊಂಡು ಕುಂತಿದ್ದಕ್ಕ ಇವತ್ತ ಆಕಿಗೆ ಉದ್ಧಾರ ಆದ್ಲು, ಮಗ ಉದ್ಧಾರ ಆದಾಗತ್ತನ, ತಮ್ಮ ಉದ್ಧಾರ ಆದ. ಹಂಗ DK ಶಿವಕುಮಾರ್ ನಾಟ್ ಸರಳ ತಿಳ್ಕೊಳಂಗಿಲ್ಲ ಸ್ವಾಮೀಜಿ. ನಂಬಿಕೆ ಒಂದ್ ಸಾರಿ ನಂಬಿ ಬಿಟ್ಟ ಮನುಷ್ಯ ಅಂದ್ರೆ ಬಿಡಲ್ಲ, ಒಬ್ಬರು ನಂಬಿಕೊಂಡು ಹೋಗ್ಬೇಕು. ಈಗ ನಾವು ಅವ್ರನ್ನ ಹಿಡ್ಕೋತೀವಿ ಅಂತಂದ್ರ ಅದಕ್ಕೆ ನಾ ಏನಂತೀನಿ, ಈಗ ನೀವು ಭೇಟಿ ಆಗಿರ್ಲಿರಪ್ಪ ಅಧ್ಯಕ್ಷರನ್ನ. ಇವ್ರು ಯಶವಂತ ರಾಯ್ ಗೌಡ್ರು ಪಾಟೀಲ್ರಿ ಇಂಡಿಯಾ ಮೇಲೆನು ಹೋಗಿ ಒಂದ್ ಸ್ವಲ್ಪ ನಿಮ್ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಇಷ್ಟು ಇಂಟ್ರೆಸ್ಟೆಡ್ ಅದಾರ ನಿಮ್ ಸಲುವಾಗಿ ಅವ್ರು. ನನಗ ಅವ್ರು ಏನ್ ಹಠ ಹಿಡಿದ್ ಬಿಟ್ಟಾರಪ್ಪ ಅಂದ್ರ 101 ಮಂದಿ ಸ್ವಾಮಿಗಳು ತಗೊಂಡು AICC ಕಚೇರಿ ಮುಂದೆ ನೀವು ಬರ್ರಿ, SR ಪಾಟೀಲ್ರನ್ನ ಹೆಂಗ್ MLC ಮಾಡೋದಿಲ್ಲ ನಾ ನೋಡ್ಕೊಂತೀನಿ ಅಂತ ಅನ್ನಕತ್ತಾರೆ. ಅದು ಬಹಳ ಕಷ್ಟದ ಕೆಲಸರಿಪ್ಪ. 100 ಮಂದಿ ನಾ ಕರೆದ್ ಕೂಡ ಬರ್ತಾರ, 200 ಮಂದಿನೂ ಬರ್ತಾರ. ಆ ದಿಲ್ಲಿಗೆ ಟೈಮ್ ಇಲ್ಲ. ದಿಲ್ಲಿ ಕರ್ಕೊಂಡ್ ಬರ್ಬೇಕು, ಅಲ್ಲೆಲ್ಲ ಊಟ ವಸತಿ ವ್ಯವಸ್ಥೆ ಮಾಡ್ಬೇಕು, ಕುಂದ್ರಬೇಕು, ಹೋರಾಡ್ಬೇಕು, ಮತ್ತ ಅದು ಅಡ್ವಾನ್ಸ್ ಆಗ್ಬಾರ್ದು. ಈಗ ಇಷ್ಟ ಹೇಳಿದ್ದದ ಏನಪ್ಪ? ನಾ ಹೇಳಿನ್ರಪ್ಪ, ಸಾಕಷ್ಟು ಹೇಳಿನ್ರಿ. ಮತ್ತ ನಿಮ್ಗ ಅಷ್ಟ್ ಹೇಳಿದ್ರೆ ಸಾಕಂತೀರ ಅಂದ್ರ ಈಗ ನಂದು ಒಂದೇ ಒಂದು ಸಿದ್ದರಾಮಯ್ಯನವ್ರ ಮನಿಗ್ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡೋದು ಒಂದ ಬಾಕಿ ಐತ್ರಿ. ಅದೊಂದ್ ಮಾಡ್ತೀನಿ, ಬೆಂಗಳೂರಿಗೆ ಹೊಂಟೇನ್ರಿ. ಅದ ಒಂದಿಟ್ಟು ಕಾಸ್ಟ್ ರೀ ಅವ್ರದ್ದು. ಇಲ್ಲ ನಾನ್ ಹಂಗ್ ಮಾಡೋದಿಲ್ಲ, ನಾ ಬ್ಯಾರೆ ಹೇಳ್ತೀನಿ. ನಾನ್ ತಿಳಿಸಿ ಹೇಳ್ತೀನ್ರಿ. ಐ ನೋ ಹೌ ಟು ಕನ್ವಿನ್ಸ್ ಹಿಮ್. ಆಗ್ಲಿಪ್ಪ, ಆಗ್ಲಿ, ಸಂತೋಷ.